ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿಯಲ್ಲಿ ನಾನು ಇವತ್ತು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ಬೆಳಿಗ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹೇಳಿದಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಎಂಟ್ರಿನ ತಗೊಂಡೆ, ಅದು ಕೂಡ ನನಗೆ ಸ್ಟಾಪ್ ಲಾಸ್ ಇಟ್ಟಾಯ್ತು. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಇಲ್ಲೂ ಕೂಡ ಕಲಿಯುವಂತ ವಿಷಯಗಳು ಸಾಕಷ್ಟು ಇರ್ತವೆ. ಇವಾಗ ಒನ್ ಬೈ ಒನ್ ನೋಡ್ತಾ ಹೋಗೋ ಬನ್ನಿ. ನಿಫ್ಟಿ ನೋಡಿ, ಬೆಳಿಗ್ಗೆ ನಾವು ಏನ್ ಅನಲೈಸ್ ಮಾಡಿದೀವೋ ಅದೇ ತರ ವರ್ಕ್ ಆಗಿದೆ. ಕಂಪ್ಲೀಟ್ ಆಗಿ ಒಂದು ರೇಂಜ್ ಒಳಗಡೆನೆ ಹೋಗಿದೆ. ಅಂದ್ರೆ ಒಂದು ಕಂಪ್ಲೀಟ್ ಆಗಿ ನೋಡಿ ಸೈಡ್ ವೇಸ್ ಅಲ್ಲೇ ಹೊರಟೋಗಿದೆ ಅಲ್ವಾ. ಸೊ ಇದನ್ನ ನಾನು ಬೆಳಿಗ್ಗೆ ಹೇಳಿದ್ದೆ ನಿಮಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ. ಜೊತೆಲಿ ನಾನು ಎಲ್ಲಿ ಎಂಟ್ರಿ ತಗೊಂತೀನಿ ಅಂದಿದ್ದೆ, ಇಲ್ಲೆಲ್ಲೂ ನಾನು ಎಂಟ್ರಿ ತಗೊಳ್ಳಲ್ಲ. ನಾನು ಆದಷ್ಟು ಇವತ್ತಿಲ್ಲಿ ಅವಾಯ್ಡ್ ಮಾಡ್ತೀನಿ. ಎಂಟ್ರಿ ಅಂತಂದ್ರೆ ಇದ್ರ ಒಳಗಡೆ ನಾನು ಇಲ್ಲಿ ಮಾತ್ರ ಎಂಟ್ರಿ ತಗೊಂತೀನಿ ಅಂದಿದ್ದೆ. ಸೊ ಅದಕ್ಕೂ ಕೂಡ ಏನ್ ಹೇಳಿದ್ದೆ, ಈ ಲೆವೆಲ್ ನ ನನಗೆ ಬ್ರೇಕ್ಔಟ್ ಮಾಡಿ ಮೇಲೆ ಹೋಗಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಅಪ್ ಟು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಅಂದಿದ್ದೆ. ಸೊ ಇವತ್ತು ನಮ್ಮ ರೂಲ್ ನೋಡಿ ನಮ್ಮನ್ನ ಎಷ್ಟು ಸೇವ್ ಮಾಡ್ತು ಅಂತ. ಬಟ್ ಇವತ್ತೇನಾದ್ರೂ ಎಂಟ್ರಿ ತಗೊಂಡಿದ್ರೆ ಲಾಸ್ ಅಂತೂ ಆಗ್ತಿರ್ಲಿಲ್ಲ. ಈ ರೇಂಜ್ ಅಲ್ಲಿ ಎಂಟ್ರಿ ತಗೊಂಡ್ರೆ ಸೊ ಒಂದು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗ್ತಿದ್ರಿ ನೀವು. ಆದ್ರೆ ನಮ್ಗೆ ಇವತ್ತು ಟ್ರೇಡ್ ಕೊಟ್ಟಿಲ್ಲ ನಮ್ಮ ಸಿಸ್ಟಮ್. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ನನಗೆ ಬ್ರೇಕ್ಔಟ್ ಆಯ್ತಲ್ವಾ, ಫಸ್ಟ್ ಇಲ್ಲಿ ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆಗಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗೋ ಸೈನ್ ಕೊಟ್ರೆ ನಾವು ಎಂಟ್ರಿ ತಗೋಬಹುದಿತ್ತು ಈ ರೇಂಜ್ ಅಲ್ಲಿ. ಬಟ್ ಇಲ್ಲಿ ಏನ್ ಮಾಡ್ತು ನೋಡಿ, ಬ್ರೇಕ್ಔಟ್ ಆಗಿ ಅಗೇನ್ ಕೆಳಗಡೆ ಬಂತು. ಈ ಲೆವೆಲ್ ನ ಬೀಟ್ ಮಾಡಿ ಕೆಳಗಡೆ ಬಂತು, ಮತ್ತೆ ಮೇಲೆ ಬ್ರೇಕ್ಔಟ್ ಕೊಡ್ತು. ಬಟ್ ಇಲ್ಲೆಲ್ಲೂ ನಮಗೆ ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ, ಹೀಗೆ ಹೋಯ್ತಾ ಉಳಿತು. ಸೊ ಇಲ್ಲಿ ಯಾವುದೇ ರೀತಿ ನಮಗೆ ಎಂಟ್ರಿನೇ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇವತ್ತು ನಿಫ್ಟಿನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ವಿ. ಓಕೆನಾ. ಸೊ ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ಸೊ ಯಾರ್ಯಾರು ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ನೋಡಿಲ್ಲ, ದಯವಿಟ್ಟು ಒಂದ್ಸರಿ ನೋಡ್ಕೊಂಡ್ ಬನ್ನಿ. ಸೊ ನಾವು ಮಾರ್ಕೆಟ್ ಮೊದಲೇ ಬಂದು ಈ ತರ ಆಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡಲ್ಲ. ಸೊ ಅದು ನಿಮ್ಗೆ ಯಾರು ಮಾಡ್ತಾರೋ ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆದ್ರೆ ನಾನು ಬಂದು ಹೇಳೋದು 10:30ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ಒಂದು 9:30 ರೇಂಜ್ ಅಲ್ಲಿ ನಾನು ಅದನ್ನ ರೆಕಾರ್ಡ್ ಮಾಡ್ತೀನಿ. ಓಕೆ. ಸೊ ಎಲ್ಲ ಪ್ರೊಸೆಸ್ ಆಗೋವರೆಗೂ 10:30 ಆಗುತ್ತೆ. ಸೊ ನಿಮ್ಗೆ ಅವಾಗ ನಾನು ಹೇಳಿರ್ತೀನಿ ಈ ತರ ಆಗ್ಬಹುದು ಅಂತ. ಸೊ ನೆಕ್ಸ್ಟ್ ಎಷ್ಟು ಅವರ್ ಟೈಮ್ ಇರುತ್ತೆ ನಮಗೆ, ಆಲ್ಮೋಸ್ಟ್ ಒಂದು 4 to 5 ಅವರ್ಸ್ ಇರುತ್ತೆ ಟ್ರೇಡಿಂಗ್ ಗೆ. ಸೊ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಗೆ ಅಪ್ ಟು 10 o'clock ವರೆಗೂ ನೀವು ಟ್ರೇಡ್ ನ ಅವಾಯ್ಡ್ ಮಾಡಿ ಅಂತ. ಸೊ ಯಾಕೆ ಅಂತಂದ್ರೆ ನಮಗೆ ಮಾರ್ಕೆಟ್ ಸೆಟಲ್ ಆಗಿರಲ್ಲ. ಎಕ್ಸಾಂಪಲ್ ಇಲ್ಲೇ ನೋಡಿ, ಎಷ್ಟು ದೊಡ್ಡ ಕ್ಯಾಂಡಲ್ ಗಳು ಹೆಂಗೆಂಗೋ ಹೋಗ್ತಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಇದನ್ನ ಅವಾಯ್ಡ್ ಮಾಡಬೇಕು. ಸೊ ನಿಮ್ಗೆ ತುಂಬಾ ಜನ ಮಿಸ್ಗೈಡ್ ಮಾಡ್ತಾರೆ. ಸೊ ನನಗೆ ಕಾಲ್ ಮಾಡಿದ್ರು ಇವತ್ತೊಬ್ರು, ಅವರು ಕೂಡ ಹೇಳ್ತಾ ಇದ್ರು, ಸರ್ ಸಾಕಷ್ಟು ಜನ ಹೇಳ್ತಾರೆ 9:15 ಇಂದ 10 o'clock ಒಳಗಡೆ ಟ್ರೇಡ್ ಮಾಡಿದ್ರೆ ಒಂದು ಮೊಮೆಂಟಮ್ ಸಿಗುತ್ತೆ ಆಪ್ಷನ್ ಬೈಯರ್ಸ್ ಗೆ, ಅದಾದ್ಮೇಲೆ 12 ಇಂದ 1:30 ವರ್ಗುನು ಅಂತ. ಸೊ ಬಟ್ ಅದು ತುಂಬಾ ತಪ್ಪು. ಯಾಕೆ ಅಂತಂದ್ರೆ ನೀವೇ ಅಬ್ಸರ್ವ್ ಮಾಡಿ, ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ನೋಡಿ, ನೀವು ಇನ್ನೊಬ್ಬರ ಮಾತನ್ನ ಬಿಲೀವ್ ಮಾಡಬೇಡಿ. ಸೊ ನೀವು 9:50 ಇಂದ 10 o'clock ವರ್ಗುನು ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ಅಬ್ಸರ್ವ್ ಮಾಡಿ. ನೀವು ಪ್ರೀವಿಯಸ್ ಚಾರ್ಟ್ ಎಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಚೆಕ್ ಮಾಡಿ ನೋಡಿ. ಅದೇ ತರ 12:30 ಇಂದ 1 o'clock ಎಷ್ಟೋ 1:30 ಏನೋ ಅಂತ ಅಂದ್ರು. ಸೊ ಅಲ್ಲಿವರೆಗೂ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಅಲ್ಲಿ. ಸೊ ನಿಮ್ಗೆ ಅಲ್ಲಿ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಹೌದಲ್ವಾ, ನಾನು ಇಲ್ಲಿ ತಗೋಬೋದಿತ್ತು, ಇಲ್ಲಿ ಎಂಟ್ರಿ ತಗೋಬೋದಿತ್ತು ಅಂತೆಲ್ಲ ಅನ್ಸುತ್ತೆ. ಬಟ್ ಲೈವ್ ಮಾರ್ಕೆಟ್ ಅಲ್ಲಿ ನೀವು ಎಂಟ್ರಿ ತಗೊಳ್ಳೋದಿರುತ್ತಲ್ವಾ, ಅದೇ ನಿಮ್ಗೆ ದೊಡ್ಡ ಚಾಲೆಂಜ್ ಅದು. ಸೊ ಅದಕ್ಕೆ ನೀವು ಯಾರ್ಯಾರೋ ಏನೇನೋ ಹೇಳ್ತಾರೆ ನಂಬಕ್ಕಿನ್ನ ಸೊ ನೀವು ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡಿ, ನೀವು ಅವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಾನು ಆಗ್ಲೇ ಹೇಳಿದಾಗೆ ನಿಫ್ಟಿಯಲ್ಲಿ ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಎಂಟ್ರಿ ತಗೊಂಡೆ. ಬ್ಯಾಂಕ್ ನಿಫ್ಟಿಯಲ್ಲಿ ತಗೊಂಡಿದ್ದು ಕೂಡ ನನಗೆ ಸ್ಟಾಪ್ ಲಾಸ್ ಇಟ್ಟಾಯ್ತು. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಅಲ್ಲಿ ನಾನು ಯಾವ ತರ ಎಂಟ್ರಿ ತಗೊಂಡೆ, ಎಕ್ಸಿಟ್ ಆದೆ ಅಂತ ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲೂ ಕೂಡ ನೋಡಿ ನಮ್ಮ SR ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂಡು ಇವತ್ತು ಟ್ರೇಡ್ ಮಾಡಿದೆ ಅಂತ ಅಲ್ವಾ. ಸೊ ನಾನು ಎಲ್ಲಿ ಎಂಟ್ರಿ ತಗೊಂಡೆ ಅಂದ್ರೆ ನೋಡಿ, ನನಗೆ ಮಾರ್ಕೆಟ್ ಈ ಲೆವೆಲ್ ನೇ ಒಂದು ಸಪೋರ್ಟ್ ಆಗಿ ತಗೊಂಡು ಟ್ರೇಡ್ ಮಾಡ್ತಾ ಇತ್ತಲ್ವಾ. ನೋಡಿ ಇಲ್ಲಿ ಬ್ರೇಕ್ಔಟ್ ಆಯ್ತು, ಅಗೇನ್ ಇದನ್ನ ಸಪೋರ್ಟ್ ತಗೊಂಡು ಮತ್ತೆ ಮೇಲೆ ಹೋಯ್ತು, ಮತ್ತೆ ಹೀಗೆ ಬಂದು ಇಲ್ಲಿ ಮತ್ತೆ ಸಪೋರ್ಟ್ ತಗೊಂಡು. ಸೊ ಇಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಈ ಕ್ಯಾಂಡಲ್ ನೋಡಿ ನನಗೆ ಇದನ್ನೇ ಸಪೋರ್ಟ್ ತಗೊಂಡು ಒಂದು ಗ್ರೀನ್ ಕ್ಯಾಂಡಲ್ ಕೊಡ್ತು. ಅಂದ್ರೆ ನನಗೆ ಇದು ಸ್ವಲ್ಪ ಮೇಲೆ ಹೋಗಬಹುದು ಅನ್ನೋ ಒಂದು ಸೈನ್ ಕೊಡ್ತು. ಯಾಕೆಂದ್ರೆ ನೋಡಿ, ಇಲ್ಲೊಂದ್ ಸಾರಿ ಸಪೋರ್ಟ್, ಇಲ್ಲೊಂದ್ ಸಾರಿ ಸಪೋರ್ಟ್, ಅಗೇನ್ ಇಲ್ಲೊಂದ್ ಸಾರಿ ಸಪೋರ್ಟ್. ನಾನೇನ್ ಮಾಡಿದೆ, ನೆಕ್ಸ್ಟ್ ಈ ಕ್ಯಾಂಡಲ್ ಜನರೇಟ್ ಆಗ್ತಿದ್ದಾಗನೆ 50,900 ಈ ಕಾಲ್ ಆಪ್ಷನ್ ನಾನು ಬೈ ಮಾಡಿದೆ. ಇದನ್ನ ಬೈ ಮಾಡಿದೆ. ನಾನು ಬೈ ಮಾಡಿರೋ ಪ್ರೈಸ್ ಬಂದು 347 ರುಪೀಸ್ಗೆ ಒಂದೆಷ್ಟೋ ಒಂದು ಕ್ವಾಂಟಿಟಿನ ಬೈ ಮಾಡಿದೆ. ಹಾಗೆ ನನ್ನ ಸ್ಟಾಪ್ ಲಾಸ್ ಎಷ್ಟಕ್ಕಿಟ್ಟೆ, 50 ರುಪೀಸ್ ಸ್ಪಾಟ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟೆ. ಟಾರ್ಗೆಟ್ ನಾನು ಇಲ್ಲಿ ಎಂಟ್ರಿ ಆಗಿದೆ ಅಲ್ವಾ, ಇಲ್ಲಿಂದ 100 ರುಪೀಸ್ ನಾನು ಸ್ಪಾಟ್ ಅಲ್ಲಿ ಟಾರ್ಗೆಟ್ ಇಟ್ಟೆ. ಓಕೆ, 150 ಇಡ್ತಿದ್ದೆ ನಾನು ನಾರ್ಮಲ್ ಆಗಿ. ಬಟ್ ಇವತ್ತು ಬೇಡ, ಯಾಕೆಂತಂದ್ರೆ ಮಾರ್ಕೆಟ್ ತುಂಬಾ ಸೈಡ್ ವೇಸ್ ಒಂದು ರೇಂಜ್ ಅಲ್ಲಿ ಇದೆ. ಸೊ ಇಲ್ಲಿವರೆಗೂ ಬಂದ್ರೆ ಸಾಕು ಅಂತ ನಾನು ಟಾರ್ಗೆಟ್ ಇಟ್ಟೆ. ಬಟ್ ಏನಾಯ್ತು, ನನಗೆ ಇದೇ ತರ ಸ್ವಲ್ಪ ಮೇಲೆ ಹೋಯ್ತು, ಹಾಗೆ ಕೆಳಗಡೆ ಬಂದಿದ್ದು ಈ ಕ್ಯಾಂಡಲ್ ಏನಿದೆಯಲ್ವಾ, ಇದು ನನಗೆ ಸ್ಟಾಪ್ ಲಾಸ್ ನ ಹಿಟ್ ಮಾಡ್ತು. ಸೊ ಈ ರೇಂಜ್ ಬಂತು ಅಂದ ತಕ್ಷಣ ನಾನು ಎಕ್ಸಿಟ್ ಆಗ್ಬಿಟ್ಟೆ. ಯಾಕೆಂದ್ರೆ ನನ್ನ 50 ರುಪೀಸ್ ಸ್ಪಾಟ್ ಅಲ್ಲಿ ಏನ್ ಟಾರ್ಗೆಟ್ ಇಟ್ಟಿದ್ನಲ್ವಾ ಸ್ಟಾಪ್ ಲಾಸ್ ನ, ಅಲ್ಲಿಗೆ ಬಂದು ಹಿಟ್ ಆಯ್ತು, ಎಕ್ಸಿಟ್ ಆದೆ. ನಾನು ಎಕ್ಸಿಟ್ ಆಗಿದ್ದು 329 ರುಪೀಸ್ಗೆ. ಸೊ ನನಗೆ ಲಾಸ್ ಆಗಿದ್ದು ಎಷ್ಟಿಲ್ಲಿ 347 ಮೈನಸ್ 329 ಅಂತಂದ್ರೆ ಜಸ್ಟ್ 18 ರೂಪಾಯಿ ನನಗೆ ಲಾಸ್ ಆಗಿದ್ದು ಪರ್ ಶೇರ್. ಸೊ ಇದೇನಾದ್ರು ನಿಮಗೆ ದೊಡ್ಡ ಲಾಸ್ ಅಂತ ಏನಾದ್ರು ಅನಿಸ್ತಾ ಇದೆಯಾ? ಸಿಂಪಲ್, ಜಸ್ಟ್ 18 ರುಪೀಸ್. ಅದಕ್ಕೆ ಹೇಳೋದು ನಾನು, ಒಂದು ಕರೆಕ್ಟ್ ಎಂಟ್ರಿ ಹಾಗೆ ಕರೆಕ್ಟ್ ಸ್ಟಾಪ್ ಲಾಸ್ ನೀವು ಇಟ್ಕೊಂಡ್ರೆ ನಿಮ್ಗೆ ಏನಾದ್ರು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೆ ನಿಮ್ಗೆ ಬೇಜಾರಾಗಲ್ಲ. ಯಾಕಂದ್ರೆ ಒಂದು ಸ್ಮಾಲ್ ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತೀರಾ. ನಿಮ್ಗೆ ಪ್ರಾಫಿಟ್ ಬಂದ್ರೆ ಎಷ್ಟು ಬಂದಿರೋದು, ಆಲ್ಮೋಸ್ಟ್ ಒಂದು 45 to 50 ರುಪೀಸ್ ಬಂದಿರೋದು ನಿಮ್ಗೆ ಇಲ್ಲಿ ಹಿಟ್ ಆಯ್ತು ಅಂದ್ರೆ. ಸೊ 18 ರುಪೀಸ್ ಅಲ್ಲಿ ನಿಮ್ಗೆ 45 to 50 ರುಪೀಸ್ ಅಲ್ಲಿ 1:2 ಗಿನ ಜಾಸ್ತಿನೇ ಇದೆ ನಿಮ್ಗೆ. ಸೊ ಅದಕ್ಕೆ ಹೇಳೋದು, ಒಂದು ಪ್ರಾಪರ್ ಮೆಥಡ್ ನ ನಾವು ಫಾಲೋ ಮಾಡಬೇಕು. ಸೊ ಇದನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಲೇಬೇಕು. ಓಕೆನಾ. ಸೊ ಇದು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾನು ಕನ್ಫ್ಯೂಸ್ ಆಗುತ್ತೆ. ನೀವು ಪ್ರಾಪರ್ ಆಗಿ ಫಾಲೋ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಪೇಪರ್ ಟ್ರೇಡ್ ಮಾಡಿ, ಅದಾದ್ಮೇಲೆ ಸ್ಮಾಲ್ ಅಮೌಂಟ್ ನ ಡೆಪ್ಲಾಯ್ ಮಾಡಿ, ನಿಮ್ಗೆ ಒಂದ್ಸಾರಿ ಗ್ರಿಪ್ ಸಿಕ್ತು ಅಂತ ಅಂದ್ಮೇಲೆ ಜಾಸ್ತಿ ಮಾಡ್ಕೊಂಡು ಟ್ರೇಡ್ ಮಾಡ್ಕೊಂಡು ಹೋಗಿ. ಸೊ ಸಾಕಷ್ಟು ಜನ ಹೇಳ್ತಾರೆ ಆಪ್ಷನ್ ಬೈಯರು ಸಕ್ಸಸ್ ಆಗಲ್ಲ, ಫೇಲ್ಯೂರ್ ಆಗ್ತಾರೆ ಅಂತ. ಯಾಕೆ ಫೇಲ್ಯೂರ್ ಆಯ್ತಾರೆ ಅಂತಂದ್ರೆ ಈ ತರ ಒಂದು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಅವ್ರು ಫೇಲ್ಯೂರ್ ಆಗೋದು. ಸೊ ಏನ್ ಮಾಡ್ತಾರೆ ಹೇಳಿ, ಇಲ್ಲಿಂದ ಒಂದು ಈ ತರ ಒಂದು ಕ್ಯಾಂಡಲ್ ಬಂತಲ್ವಾ, ಕೆಳಗಡೆ ಬಂತು, ಇಲ್ಲಿ ಕೆಳಗಡೆ ಬಂತು, ಅದಾದ್ಮೇಲೆ ನೋಡಿ ದೊಡ್ಡ ದೊಡ್ಡ ಗ್ರೀನ್ ಕ್ಯಾಂಡಲ್ ಆಯ್ತು. ಈ ನೆಕ್ಸ್ಟ್ ಕ್ಯಾಂಡಲ್
ಒಳಗೆ ಎಂಟ್ರಿ ಆಗ್ಬಿಡ್ತಾರೆ. ಓಕೆ, ಆಪ್ಷನ್ ಬೈಯರ್ಸ್ ಅವ್ರಿಗೆ ಯಾವುದೇ ರೀತಿ ಒಂದು ಚಾರ್ಟ್ ಸೆಟಪ್ ಇರಲ್ಲ, ವೇವ್ ಅನಾಲಿಸಿಸ್ ಗೊತ್ತಿರಲ್ಲ, ಮುಂದೆ ಏನಾಗುತ್ತೆ ಅಂತ ಕೂಡ ಗೊತ್ತಿರಲ್ಲ. ಸೊ ಇಲ್ಲಿ ಎಂಟ್ರಿ ತಗೊಂತಾರೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು 200 to 300 rupees ಬ್ಯಾಂಕ್ ನಿಫ್ಟಿಯಲ್ಲಿ ಟಾರ್ಗೆಟ್ ಇಟ್ಬಿಡ್ತಾರೆ. ನಿಫ್ಟಿಯಲ್ಲಿ ಒಂದು 100 to 150 ಇಟ್ಕೊಂಡ್ಬಿಡ್ತಾರೆ. ಎಲ್ಲಿ ಹಿಟ್ ಆಗುತ್ತೆ ನಿಮ್ಗೆ ಇದು ಟಾರ್ಗೆಟ್ ಅಲ್ವಾ? ಒಂದು ಲಾಜಿಕಲ್ಲಿ ನೀವು ಎಂಟ್ರಿ ತಗೋಬೇಕು, ಒಂದು ಲಾಜಿಕಲ್ಲಿ ನಿಮ್ ಟಾರ್ಗೆಟ್ ನ ಇಟ್ಬೇಕು, ಹಾಗೆ ಒಂದು ಲಾಜಿಕಲ್ಲಿ ನೀವು ಒಂದು ಸ್ಟಾಪ್ ಲಾಸ್ ಇಟ್ಕೋಬೇಕು. ಸುಮ್ನೆ ಮನ್ಸಿಗೆ ಬಂದಿದ್ದು ಯಾರೋ ಹೇಳ್ತಾರೆ ಅಂತ ಇಟ್ಕೊಂಡ್ರೆ ನಿಮ್ಮ ಹತ್ರ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ನೀವು ಎಂಟ್ರಿ ತಗೊಂಡ್ಮೇಲೆ ಮಾರ್ಕೆಟ್ ಏನಾಗುತ್ತೆ, ರಿವರ್ಸ್ ಬರುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಸೈಡ್ ವೈಸ್ ಹೋಗುತ್ತೆ, ನಿಮ್ ಪ್ರೀಮಿಯಂ ಹೊರಟೋಗುತ್ತೆ ಅಲ್ವಾ? ಅವಾಗ ಏನಂತಾರೆ, ಆಪ್ಷನ್ ಬೈಯರ್ಸ್ ಸಕ್ಸಸ್ ಆಗಕ್ಕಾಗಲ್ಲ, ಆಪ್ಷನ್ ಸೆಲ್ಲರ್ ಮಾತ್ರ ಸಕ್ಸಸ್ ಆಗೋದು ಅಂತ. ಸೊ ಅದಕ್ಕೆ ಹೇಳೋದು ನಾನು, ಮಾರ್ಕೆಟ್ ಡೈರೆಕ್ಷನ್ ತಿಳ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರು ವೇವ್ ಅನಾಲಿಸಿಸ್ ಹಾಗೆ ಒಂದು ಈ ತರ SR ಲೆವೆಲ್ ಎಲ್ಲ ಗೊತ್ತಿತ್ತು ಅಂತ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಇವತ್ತು ಒಂದು ಸೈಡ್ ವೇಸ್ ಹೋಗುತ್ತೆ, ನಾನು ಇವತ್ತು ಅವಾಯ್ಡ್ ಮಾಡಬೇಕು, ಅಥವಾ ಒಂದು ಕಡಿಮೆ ಕ್ವಾಂಟಿಟಿ ಟ್ರೇಡ್ ಮಾಡಬೇಕು. ಸೊ ಏನಾದ್ರು ಎಕ್ಸ್ಪೈರಿ ಡೇ ನಿಯರ್ ಇದೆ ಅಂತಂದ್ರೆ ನಾನು ಇವತ್ತು ಆಪ್ಷನ್ ಸೆಲ್ ಮಾಡ್ಬೇಕು ಹೆಡ್ಜಿಂಗ್ ಮಾಡ್ಕೊಂಡು. ಸೊ ಈ ತರ ಎಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ತರ ನಿಮ್ಗೆ ಗೊತ್ತಾಯ್ತು ಅಂದ್ರೆ ನೀವು ಯಾಕೆ ಫೇಲ್ ಆಗ್ತೀರಾ? ನನ್ನ ಪ್ರಕಾರ ಅದು ಫೇಲ್ ಆಗೋ ಮಾತೇ ಇಲ್ಲ. ಓಕೆನಾ? ಆಪ್ಷನ್ ಬೈಯರ್ ಕೂಡ ಸಕ್ಸಸ್ ಆಗ್ತಾರೆ. ಸೊ ಮೇನ್ ಆಗಿ ಮಾರ್ಕೆಟ್ ಡೈರೆಕ್ಷನ್ ನಮಗೆ ಗೊತ್ತಾಗಬೇಕು. ಓಕೆ, ಸೊ ಇದಿಷ್ಟು ನನ್ನ ಇವತ್ತಿನ ಟ್ರೇಡ್ ಆಗಿತ್ತು. ನಿಫ್ಟಿಯಲ್ಲಿ ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ಬ್ಯಾಂಕ್ ನಿಫ್ಟಿಯಲ್ಲಿ ಜಸ್ಟ್ ಒಂದು ಟ್ರೇಡ್ ತಗೊಂಡೆ, ಒಂದು ಸ್ಮಾಲ್ ಕ್ವಾಂಟಿಟಿಲಿ. ಬಟ್ ಆದ್ರೆ ಅದು ನನಗೆ ಸ್ಟಾಪ್ ಲಾಸ್ ಇಟ್ಟಾಯ್ತು. ನೋ ಪ್ರಾಬ್ಲಮ್. ಜಸ್ಟ್ ಒಂದು ಸಣ್ಣ ಅಮೌಂಟ್. ಓಕೆ, 18 rupees per share. ನೀವು 15 ಕ್ವಾಂಟಿಟಿ ಇಂಟು 18 ಅಂತಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಕಡಿಮೆ ಬರುತ್ತೆ ಅಂತ. ಸೊ ಅದೇನು ದೊಡ್ಡ ಅಮೌಂಟ್ ಅಲ್ಲ ನನ್ಗನ್ಸೋ ಪ್ರಕಾರ. ಇವನ್ ಬಿಗಿನರ್ಸ್ ಕೂಡ ನೀವು ಜಸ್ಟ್ ಒನ್ ಲಾಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀರಾ ಅಂದ್ರೂ ಕೂಡ. ಓಕೆ, ಸೊ ಇಲ್ಲಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.